ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರರು. ಯಾವುದೋ ಕೆಲಸ ಇರಲಿ, ಯಾವುದೋ ಪ್ರಾಬ್ಲಮ್ ಇರಲಿ, ಫಸ್ಟು ಬಂದು ಅವರು ನಮಗೆ ವಾಟ್ಸಾಪ್ನಲ್ಲಿ ಅವ್ರ ಹೆಸರು, ಅಡ್ರೆಸ್ಸು, ಲೊಕೇಶನು, ಒಂದು ಶಾರ್ಟ್ ವಿಡಿಯೋ ಕಳಿಸ್ಬೇಕು. ಆಮೇಲೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ನಾವು ಅದಕ್ಕೆ ಕನ್ಸಲ್ಟಿಂಗ್ ಮಾಡ್ಬೋದು. ಅದಕ್ಕೆ 2000 rupees ಸರ್ವಿಸ್ ಚಾರ್ಜ್ ಆಗುತ್ತೆ. ಪ್ಲಸ್ಸು ಅವರು ಆಟೋ ಅಪ್ ಆ್ಯಂಡ್ ಡೌನ್ ಬುಕ್ ಮಾಡಬೇಕು. ಬಂದು ಸೈಟ್ ನೋಡಿ ಮೇಲೆ ಹೇಳೋಕ್ಕಾಗತ್ತೆ. ನಮ್ಮ ಮನೆಯಿಂದ ನಾವು ಬಿಡ್ತೀವಿ, ಆಟೋನಲ್ಲಿ ಹೋಗ್ಬಿಟ್ಟು ಜಾಗ ಬಿಟ್ಟು ನೋಡಿ, ಅವರಿಗೆ ನೋಡಿ ಯಾವುದೋ ಜಾಗಕ್ಕೆ ಆಟೋನಲ್ಲಿ ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಇದನ್ನು ಹೇಳ್ಬೋದು. ಯಾರೋ ಒಬ್ಬರು ಬೋರ್ವೆಲ್ ಮಾಡಿದ್ದಾರೆ, 100 feet ಬಂಡೆ ಬಂತು ಅಂತ ಹೇಳಿದ್ದಾರೆ. ಬಟ್ 70 feet ಅವ್ರು ಎರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಮಾಡಿದ್ದಾರೆ. ನೆಕ್ಸ್ಟು 17 feet ವಾಟರ್ ಲೆವೆಲ್ ಐತೆ. ಕೇಸಿಂಗ್ ಬಂದು 70 feet ಎರೆಕ್ಷನ್ ಮಾಡಿದ್ದಾರೆ. 100 feet ಬಂಡೆ ಬಂದು 70 feet ಎರೆಕ್ಷನ್ ಮಾಡಿದ್ದಾರೆ. ಅದು ಕೆಳಗಡೆ ಪ್ರೆಸ್ ಮಾಡಿದರೆ ಹೋಗ್ತಾ ಇಲ್ಲ, ಹಂಗೆ ಅವರು ಬಿಟ್ಟಿದ್ದಾರೆ. ಏನು ಮಾಡ್ಬೋದು, ಅದೇ ಗಾಡಿಯವರು ಬಂದರೆ ರಾಡ್ ಕ್ಲೀನಿಂಗ್ ಮಾಡ್ಬೋದು. ಖಾಲಿ ಜಾಗ ಬರ್ಬೋದು. ಬೋರ್ವೆಲ್ ಹಾಕಿದ್ದಾರೆ, ಖಾಲಿ ಜಾಗ, ಖಾಲಿ ಸೈಡ್ ಬರಬೇಕು. ಇಲ್ಲ ಅಂದರೆ ಅದೇ ಕೆಲಸ ಆಯಿತಾ, ರೋಬೋ ಗಾಡಿನಲ್ಲೂ ಮಾಡ್ಬೋದು. ಎಷ್ಟು ಫೀಟು ಡ್ರಿಲ್ ಮಾಡಿದ್ರೆ ಅಷ್ಟು ಫೀಟು ಕ್ಲಿಯರೆನ್ಸ್ ಆಗುತ್ತೆ. ಬಟ್ ನಾವು ಹೋಗ್ಬಿಟ್ಟು ಸೇರಿಬಿಟ್ಟಿದ್ದೀವಿ ನೋಡಿ, 40 ಪೇ ಮಾಡ್ತಾರೆ. ಫಸ್ಟು ಜಾಗ ಹೆಂಗಿದೆ ಅಂತ ಒಂದು ವಿಡಿಯೋ ರೋಬೋ ಗಾಡಿನಲ್ಲೂ ಮಾಡ್ಬೋದು. ಅದೇ ಥರ ಗ್ಯಾಸ್ ಬೋರ್ವೆಲ್ನಲ್ಲಿ ಮಾಡ್ಬೋದು. ಈ ಸೈಟ್ ಹತ್ರ ಹೋಗಿದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಏನು ಮಾತಾಡಿದ ವಿಷಯ ನಿಮಗೆ ಗೊತ್ತಾಗತ್ತೆ, ಕೇಳಿ ನೋಡಿ. ಒಬ್ಬರೊಬ್ಬರು ಒಂದೊಂದು ವಿಷಯ ಹೇಳ್ತಾರೆ, ಅದೆಲ್ಲ ನಾವು ಕಲೆಕ್ಟ್ ಮಾಡಬೇಕು. ಹೇಳಿ ಸರ್, ಈಗ ಹೇಳಿ ಸರ್. ನಮ್ಮ ನಂಬರ್ ಹೆಂಗೆ ಸಿಕ್ಕಿದೆ ಸರ್? ನಮ್ಮ ನಂಬರ್ ಹೆಂಗೆ ಸಿಕ್ಕಿದೆ ಹೇಳಿ. ಸರಿ, ಈಗ ಹೇಳಿ ಸರ್. ಬೋರ್ ಯಾವಾಗ ಮಾಡಿದ್ರೆ ಸರ್? ಅಕ್ಟೋಬರ್ 2 months ಆಗಿದೆ ಅಂತ ಹೇಳಿದ್ರಾ? 2 years? ಅಕ್ಟೋಬರಾ? ಸರಿ. ಎಷ್ಟು ಆಳ ಮಾಡಿದಾರಾ? 400 feet. ಸರಿ. ಕೇಸಿಂಗ್ ಎಷ್ಟು ಹಾಕಿದ್ದಾರೆ? 70 feet. ನೀವು ಹೆಂಗೆ 100 feet ಅಂತ ಹೇಳ್ತಾ ಇದ್ದೀರಾ? ರಾಕ್ 100 feet ರಾಕ್ ಅವರೇ ಹೇಳಿದ್ರು 100 feet ಹಾಕ್ಬೇಕಂತ, ಬಟ್ ಹಾಕಿಲ್ಲ. 70 ಹಾಕಿದ್ದಾರೆ. ಸರಿ. ನೀರು ಎಷ್ಟು ಫೀಟಿಗೆ ಬಂತು ಸರ್? ನೀರು 180 ನೀರು ಬಂದಿದೆ. ನೀರು ಡೌಟ್ ಏನಿಲ್ಲ, ಅದು ಚೆಕ್ ಮಾಡೋ ನೆಸಿಟೀಸ್ ಇಲ್ಲ, ಹಂಗೆ ಫರ್ದರ್ ಮಾಡ್ಬೋದು. ಸರಿ ಸರ್. ಇಲ್ಲೇ ನೀರು ಕಾಣಿಸೋದನಾ? ಒಂದು ಕಿಲ್ ಹಾಕಿ ಸರ್. ಇದು ಇಲ್ಲ, ರೆಕಾರ್ಡಿಂಗ್ನಲ್ಲಿ ಸೌಂಡ್ ಬರುತ್ತೆ. ಇದೇನಾಗಲ್ಲ, ಇದು ಹಾಕಿ. ನೀರು ಮೇಲೆ ಐತೆ.
ಸೈಟಿಗೆ ಬಂದಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಏನೇನು ಮಾಡಿದರೆ ಏನೇನು ಬರೋದು ಎಲ್ಲ ಡೀಟೇಲ್ಸ್ ಹೇಳಿದ್ವಿ. ಒಂದು ಹೋಸ್ ಕ್ಲೀನಿಂಗ್ ಮಾಡ್ಬೋದು, ಅದಕ್ಕೆ ಎಷ್ಟು ಆಗುತ್ತೆ. ಗ್ಯಾಸ್ ಬೋರ್ ಮಾಡ್ಬೋದು 4 ಇಂಚಿನಲ್ಲಿ, ಅದು ಎಷ್ಟು ಆಗುತ್ತೆ. ಆಮೇಲೆ ಇದು ರೋಬೋನಲ್ಲಿ ಮಾಡಿದರೆ ಏನಾಗುತ್ತೆ, ದೊಡ್ಡ ಗಾಡಿಗಳು ಬಂದರೆ ಏನಾಗುತ್ತೆ, ಇಲ್ಲ ಫಸ್ಟ್ ಡ್ರಿಲ್ಲಿಂಗ್ ಮಾಡಿದ್ರೆ ಒಳ್ಳೆಯದು, ಎಲ್ಲ ಡೀಟೇಲ್ಸ್ ಅವ್ರಿಗೆ ಕೊಟ್ಬಿಟ್ಟು ವಾಪಸ್ ಬಂದು ಆಟೋನಲ್ಲಿ ನಾವು ನಮ್ಮ ಮನೆಗೆ ಬರ್ತಾ ಇದೇ ನನ್ನ ಡೈಲಿ ಏನು ಮಾಡ್ಕೋಬೇಕಾದ್ರೆ ಬೆಳಗ್ಗೆ 9ರಿಂದ ಬೆಳಗ್ಗೆ 10 ಗಂಟೆಗೆ ಕಾಲ್ಸ್ ಬಂದರೆ ರಿಸೀವ್ ಮಾಡಿಬಿಟ್ಟು ಅದರಲ್ಲಿ ಯಾವ ಕೆಲಸ ತಗೊಳ್ತೀನೋ ಅವ್ರಿಗೆ ಇಂಗ್ಲೀಷ್ನಲ್ಲಿ ಕೊಟ್ಟು ಸಾಯಂಕಾಲ 5 to 6ಗೆ 2000 rupees ಪೇಮೆಂಟ್ ರಿಸೀವ್ ಮಾಡಿಬಿಟ್ಟು ನೆಕ್ಸ್ಟ್ ದಿವಸ ಇದೇ ಥರ ಬೇರೆ ಒಂದು ದಿವಸಕ್ಕೆ ಒಂದು ಅಟೆಂಡ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಎಷ್ಟೋ ಕಾಲ್ಸ್ಗಳು ಬರುತ್ತೆ. ನಾವು ನೇರವಾಗಿ ಎಲ್ಲಿದ್ದೇನೋ ಆ ಕೆಲಸ ತೊಗೊಂಡ್ಬಿಟ್ಟು ಮಾಡ್ತೀವಿ. ನನಗೆ ಮೆಡಿಕಲಾಗಿ ಸ್ವಲ್ಪ ಪ್ರಾಬ್ಲಮ್ ಐತೆ, ಅದಕ್ಕೋಸ್ಕರ ಆಟೋನಲ್ಲಿ ಹೋಗ್ಬಿಟ್ಟು ಆಟೋನಲ್ಲಿ ಬರ್ತಾಯಿದ್ದೆ. ಇದಕ್ಕೆ ಮುಂಚೆ ನನ್ನ ಹತ್ರ ಬೈಕ್ ಇದೆ, ಬೈಕ್ ಡ್ರೈವ್ ಮಾಡ್ಬೋದು. ಈಗ ಡಾಕ್ಟ್ರು ಡ್ರೈವ್ ಮಾಡೋದಿದ್ದಾನೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಆಟೋ ಯೂಸ್ ಮಾಡ್ತಾರೆ. ನೋಡಿ ಇದು ಕಂಪನಿ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆ ಖುಷಿ. ತುಂಬ ಧನ್ಯವಾದಗಳು. ನಾವು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹೊರ ರೈಟ್ಗೆ ಅವರೇ ಪೇ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಆಟೋದಲ್ಲಿ. ನನ್ನ ಲೊಕೇಶನ್ ಬಂದರೆ ಡ್ರಾಪ್ ಮಾಡಿ ಇದಕ್ಕೂ ಅವರೇ ಆಟೋ ಕಳಿಸ್ಬಿಟ್ಟು ಬರಬೇಕು. ಇನ್ನು ಅವರೇ லொக்கேஷன் எங்கே ஸ்டாப் ஆகுதோ அங்கே ஸ்டாப் பண்ணிங்க. போங்க போங்க, எங்கே ஸ்டாப் ஆகுது லொக்கேஷனு. அந்த ஆட்டோ இடம் தான். உங்களுக்கு எங்கே ஸ்டாப் ஆகுது? போதும் 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 போதும்.